ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕಾಫಿ ನ್ಯೂಸ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಳೆಯಾಗಿ ಹಿನ್ನೆಲೆಯಲ್ಲಿ ಅನಾಹುತಗಳಾಗಿವೆ. ಅದೇ ರೀತಿಗೆ ಕೆರೆ ಕಟ್ಟೆಗಳು ಸಂಪೂರ್ಣ ಭರ್ತಿಯಾಗಿದ್ದು, ಹಾಗೆ ಡ್ಯಾಮು ಸಹ ಭರ್ತಿಯಾಗಿ ನಾವು ನೋಡ್ತಾ ಇದ್ದೀವಿ. ನಿನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ KRSಗೆ ಒಂದು ಬಾಗಿನ ಅರ್ಪಣೆ ಮಾಡಿರುವುದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಶಾಸಕರಾದಂಥ GS ಶ್ರೀನಿವಾಸ್ ಅವರು ಸಹ ಅಜ್ಜಂಪುರ ಪರ್ವತರಾಯನ ಕೆರೆ ಸಂಪೂರ್ಣ ಭರ್ತಿಯಾಗಿ ಕೋಡಿಬಿದ್ದುದನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಕೋಡಿಬಿದ್ದ ಹಿನ್ನೆಲೆಯಲ್ಲಿ ಶಾಸಕರಾದ GS ಶ್ರೀನಿವಾಸ್ ಅವರು ಇಂದು ಬಾಗಿನ ಅರ್ಪಣೆ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಆದಂಥ ರಮೇಶ್, ಹಾಗೆ ಕಾಂಗ್ರೆಸ್ ಮುಖಂಡರಾದಂಥ K ರಾಘವೇಂದ್ರ, G ನಟರಾಜ್, ಜೋಗಿ ಪ್ರಕಾಶ್ ಹಾಗೂ ಇತರರು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ. ಸತತ ಮಳೆಯಿಂದ ಅಜ್ಜಂಪುರದ ಪರ್ವತರಾಯನ ಕೆರೆಯು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಒಂದು ಭರ್ತಿಯಾದ ಹಿನ್ನೆಲೆಯಲ್ಲಿ ಆ ಒಂದು ಕೆರೆ ಕೋಡಿ ಬಿದ್ದಿದೆ. ಇನ್ನು ನೋಡ್ತಾ ಇರೋದು ಚಿತ್ರದಲ್ಲಿ ಕೋಡಿ ಬಿರುವಂಥ ಕೆರೆ. ಈ ಒಂದು ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಅಜ್ಜಂಪುರ ಶಾಸಕರಾದಂಥ ಶ್ರೀನಿವಾಸ್ ಅವರು ಒಂದು ಬಾಗಿನ ಅರ್ಪಣೆಯನ್ನು ಮಾಡುತ್ತಿದ್ದ ಈಗ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ಒಂದು ಬಾಗಿನ ಅರ್ಪಣೆ ಮಾಡೋದಕ್ಕೆ ಆಗಮಿಸ್ತಿರೋದನ್ನು ಅಲ್ಲಿ ಸ್ಥಳೀಯರು ಸಹ ನಾಯಕರು ಸ್ವಾಗತವನ್ನು ಕೋರಿದ್ದು ಈ ರೀತಿಯಾಗಿ ಕಂಡು ಬರ್ತಾ ಇದೆ. राजाधिराजाय प्रसय्यताहिने हुआकी राजाधिराजाय अक्षरे काल ಡ್ಯಾಮಲ್ಲೂ ಕೂಡ ನೀರನ್ನು ಹರಿಸಿದ್ದಾರೆ. ಎರಡೂ ಲೆಫ್ಟ್ ಬ್ಯಾಂಕ್, ರೈಟ್ ಬ್ಯಾಂಕ್ ಮತ್ತು ಇನ್ನೊಂದು 70 ದಿನದಲ್ಲಿ ನಾಳೆ ಇವತ್ತೇ ಬಿಡಿಸ್ಬೋದು. ಆದರೆ ಏನಾಗಿದೆ ಅಂತಂದ್ರೆ ಈಗ ಹೋಗ್ತಾ ನಿಮಗೆ ಒಟ್ಟಾರೆ 200 ಮರಗಳು ಬಿದ್ದಿದ್ದಾರೆ ಕ್ಷೇತ್ರದಲ್ಲಿ, ಸಣ್ಣ ಪುಟ್ಟ ಮತ್ತು ಪೂರ್ಣವಾಗಿರೋದು. 1,20,000 ಈಗ ಕೊಡ್ತಾರೆ, 48 ಅವರ್ಸ್ ಕೊಡಬೇಕು ಅಂತಿದೆ. ಮೊನ್ನೆ ಸಂಜೆ ಕ್ಯಾಬಿನೆಟ್ ಮೀಟಲ್ಲಿ ಅನದರ್ 3,80,000 ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅಂದ್ರೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತಕ್ಕಂಥ ಉದ್ದೇಶ. ನಮ್ಮ ಜಾರ್ಜ್ ಅವರು ಹೇಳಿದ ಸಭೆಯಲ್ಲಿ ಒಟ್ಟು 5 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದನ್ನ ಮನೆ ಕಟ್ಟಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರೆ. ಅದು ಮೋಸ್ಟ್ಲಿ ಹಂತವಾಗಿ ಕೊಡ್ತಾರೆ. ಅದನ್ನ ಉಳಿದ ಹಣಮೂಡ PWD ರಸ್ತೆಗಳಿರ್ಬೋದು, ಕೆಲವು ಕಡೆ ಈಗ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗಿದೆ. ಒಟ್ಟಾರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಂದ ನಮ್ಮ ಮಂತ್ರಿಗಳು ನಿನ್ನೆ ವರದಿ ಮಾಡಿದ್ದಾರೆ. ಅದು ಪಡೆದು ನಿನ್ನೆ ಸಂಜೆನೆ ಮೀಟಿಂಗ್ ಇತ್ತು ಕ್ಯಾಬಿನೆಟ್ ಮೀಟಿಂಗ್. ಅಲ್ಲಿ ದಿನ ಕರೆಂಟ್ಗಳು ಕಂಬಗಳ ಮೇಲೆ ಬಿದ್ದು ಡೈಲಿ 10-20 ಕಂಬಗಳು ಮುರಿತಕ್ಕಂಥ ವ್ಯವಸ್ಥೆ ಎಲ್ಲ ಆಗಿದೆ. ಇಲ್ಲಿ ನಮ್ಮಲ್ಲೂ ಕೂಡ ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ಅಜ್ಜಂಪುರದಲ್ಲಿ ಇರ್ಬೋದು ನೀರು ನುಗ್ಗಿದೆ. ಅದೇ ತರೀಕೆರೆಯಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲಿ ನಾಗವಂಗದಲ್ಲಿ ಬಗ್ಗೋಳಲ್ಲಿ ತುಂಬಾ ಮನೆಗಳು, ಪಾಪ ಅವೆಲ್ಲ ಬಡವರ ಮನೆಗಳು, ಮಣ್ಣು ಕಟ್ಟಿದ್ರು, ಅವೆಲ್ಲ ಕೂಡ ಹೆಚ್ಚಿನ ಹಾನಿ ಬಗ್ಗೋಳಿಲಾಗಿದೆ, ನಾಗವಂಗಲದಲ್ಲಾಗಿದೆ, ಗೌರವಪುರದಲ್ಲಿ 1-2 ಮನೆ ತೊಂದರೆ ಆಗಿದೆ. ಆಮೇಲೆ ಏನು ಅನಧಿಕೃತ ಮನೆ ಇದ್ದಾವೆ ಅವರಿಗೂ 1 ಲಕ್ಷ ಕೊಡಬೇಕು ಅಂತ ಇವತ್ತು ಬಾಗಳವನ್ನ ಬಿಟ್ಟಿದ್ದಾರೆ. ಅದೇ ರೀತಿನ ಇವತ್ತೇನಾಗಿದೆ, ಮಳೆ 15 ದಿವಸಕ್ಕೆ ಏನೇನ್ ಹಾಕ್ಬೇಕು ಹಾಕ್ಬಾರ್ದಂತ ಪರಿಸ್ಥಿತಿ ಆಗಿದೆ. ನಿನ್ನ 3 ದಿವಸ ಮಳೆ ಬಂದಿದ್ದು ಜಾಸ್ತಿ ಆಗಿದ್ರೆ ಈಗ ನಮಗೆ ತಹಸೀಲ್ದಾರ್ ಹೇಳ್ತಾ ಇದ್ರು 75 ಮನೆ ನಮ್ದು ಮನೆಗಳು ಬಿದ್ದಿದ್ದಾವೆ. ಆ ಮನೆಯನ್ನೆಲ್ಲ ನಾವು ಶಾಸಕರು ನಾವೆಲ್ಲ ಜೊತೆಗೂಡಿ ಸರ್ವೆ ಮಾಡಿದಾಗ 75 ಮನೆಗಳು ಈಗ ಬಿದ್ದಿವೆ. ಈಗಾಗಲೇ 13 ಮನೆಗಳಿಗೆ ನಾವು ಪೇಮೆಂಟ್ ಮಾಡಿದ್ದೇವೆ, ಪರಿಹಾರ ಕೊಟ್ಟಿದ್ದೇವೆ. ನಾವು EVA ಮತ್ತು RIಯಿಂದ ರಿಪೋರ್ಟ್ ತಗೊಂಡು ಆದಷ್ಟು ಬೇಗ ಅವರಿಗೆ ಪೇಮೆಂಟ್ ಮಾಡ್ತೀವಿ. 48 ಅವರ್ಸ್ನಲ್ಲಿ ನಾವು ಪೇಮೆಂಟ್ ಮಾಡ್ತೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಈಗಾಗಲೇ ಮಾನ್ಯ ಶಾಸಕರು ಕೆರೆಗೆ ಬಾಗಿನ ಬಿಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಲು ಬಂದಂತಹ ಶಾಸಕರಿಗೆ ಅತ್ತಿಮೇಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನವನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸಹ ಹಾಜರಿದ್ದರು. ಇದೇ ಒಂದು ಸಂದರ್ಭದಲ್ಲಿ ಅಜ್ಜಂಪುರದ
ಒಂದು ಹಿರೇನಲ್ಲೂರು ಭಾಗಕ್ಕೆ ಹೋಗುವಂತಹ ಅಂತಂದರೆ ಆ ಭಾಗದಲ್ಲಿರುವಂಥ ಜಮೀನಿನ ರೈತರು ನಮಗೆ ಸರಿಯಾದ ರಸ್ತೆ ಇಲ್ಲ, ಅದನ್ನು ದಯಮಾಡಿ ಮಾಡಿಸಿಕೊಡಿ ಎಂದು ಹೇಳಿದ್ರು. ಒಂದು ಮನವಿಯನ್ನು ಶಾಸಕರೇ ಮಾಡಿಕೊಂಡು ಈ ಒಂದು ಸಮಸ್ಯೆಯನ್ನು ಒಂದು ಶಾಸಕರಾದ GS ಶ್ರೀನಿವಾಸರು ಶಾಂತಚಿತ್ತರಾಗಿ ಅವರ ಸಮಸ್ಯೆಯನ್ನು ಸಂಪೂರ್ಣವಾಗಿ ಆಲಿಸಿದ ನಂತರ ಅವರು ಈ ಒಂದು ಮಳೆಗಾಲ ಮುಗಿದ ತಕ್ಷಣವೇ ಈ ಒಂದು ಆ ಭಾಗದಲ್ಲಿರುವಂಥ ರಸ್ತೆಯನ್ನು ಮಾಡಿಕೊಡ್ತೇವೆ ಎಂದು ರೈತರಿಗೆ ಒಂದು ಭರವಸೆಯನ್ನು ನೀಡಿದ್ದಾರೆ.